ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಎನ್ನುವ ಪೇಜನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಾನು ವಂದಿಸುವಂತವನಾಗಿದ್ದೇನೆ. ಈ ದಿನ ಈ ಉದಯ ಕಾಲದಲ್ಲಿ ಸ್ವಲ್ಪ ಸಮಯ ಡಿವೋಷನಲ್ಲಿ ನಾನು ಸಮಯ ಕೊಡುವುದಕ್ಕಾಗಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಬನ್ರಿ, ದೇವರನ್ನ ಆರಾಧಿಸೋಣ, ದೇವರನ್ನು ಕೊಂಡಾಡೋಣ. ದೇವರ ವಾಕ್ಯದ ಮೂಲಕವಾಗಿ ಆತ್ಮೀಯ ಲಾಭಗಳನ್ನು ಪಡೆದುಕೊಂಡವರಾಗಿ ಈ ಲೋಕದಲ್ಲಿ ಕರ್ತನ ಸಾಕ್ಷಿಗಳಾಗಿ ಜೀವನ ಮಾಡೋಣ. ಅದಕ್ಕಿಂತ ಪೂರ್ವ ಪ್ರಾರ್ಥನಾ ಪೂರ್ವಕವಾಗಿ ಈ ಡಿವೋಷನ್ ಪ್ರಾರಂಭಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವಂತಹ ಪ್ರೀತಿಯ ಪರಲೋಕ ದೇವರೇ, ನಿಮಗೆ ಸ್ತೋತ್ರ. ಕಳೆದ ರಾತ್ರಿ ನಮ್ಮನ್ನು ಅದ್ಭುತವಾಗಿ ಕಾದು ಕಾಪಾಡಿ ಸಂರಕ್ಷಿಸಿ ಈ ಉದಯ ಕಾಲದಲ್ಲಿ ನಮ್ಮನ್ನು ಸಜೀವ ಲೆಕ್ಕದಲ್ಲಿಟ್ಟಿದ್ದಿ. ಕೃತಜ್ಞತೆ ಉಳ್ಳವರಾಗಿ ನಿನ್ನ ನಾಮ ಸ್ಮರಣೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ಫೇಸ್ಬುಕ್ ಲೈವ್ಗೆ ಬಂದಿದ್ದೇವೆ. ಸ್ವಾಮಿ, ಸ್ವಲ್ಪ ಸಮಯ ನಾವು ಮಾಡುವಂಥ ಆರಾಧನೆ ನಿನಗೆ ಅಂಗೀಕಾರವಾಗಲಿ. ಹಾಡುಗಳ ಮೂಲಕವಾಗಿ ನಿನ್ನನ್ನು ಕೊಂಡಾಡುತ್ತಿರುವಾಗ ನೀನು ಮಹಿಮೆ ಹೊಂದು, ವಾಕ್ಯವನ್ನು ಧ್ಯಾನ ಮಾಡುವ ಸಂದರ್ಭದಲ್ಲಿ ನೀನ ಮಟ್ಟಿಗೆ ಮಾತನಾಡು, ಬಲಗೊಳಿಸು. ಈ ಪೇಜನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನ ವಿಶೇಷವಾಗಿ ಆಶೀರ್ವಾದ ಮಾಡು. ಈ ಪೇಜನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ಸೇವಕರನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್. ರೈಟ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹಾಡನ್ನು ಹಾಡಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನೇ ಕೀರ್ತಿಸುನಿ. ಮುಂಜಾನೆಯೂ ಸಂಜೆಯೂ ಯಾವಾಗಲೂ ಎನ್ನುವಂಥ ರಾಗವನ್ನು ಹಾಡಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನೇ ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನೇ ಕೀರ್ತಿಸುನಿ. ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನೇ ಕೀರ್ತಿಸುನಿ. ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನೇ ಕೀರ್ತಿಸುನಿ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡೆಂಬುದಾಗಿ. ಮರೆಯದೇ ಇರುವಾಗ ಶ್ರೇಷ್ಠ ವರಗಳಿಂದ ನಾವು ತುಂಬಿಸಲ್ಪಡ್ತೇವೆ. ಹದ್ದಿಗೆ ಬರುವಂತೆ ನಮ್ಮನ್ನು ತಿರುಗಿ ಬರಮಾಡುತ್ತಾನೆ. ನಾವು ಹೊಂದಬೇಕಾದಂಥ ಆಶೀರ್ವಾದಗಳನ್ನು ಹಂತ ಹಂತವಾಗಿ ಒಂದೊಂದಾಗಿ ದೇವರು ಹೊಂದುವಂತೆ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಒಂದು 2-3 ನಿಮಿಷದ ಕಾಲವಾಗಿ ನಾವು ದೇವರನ್ನ ಆರಾಧಿಸೋಣ. ಇರುವಂಥ ಸ್ಥಳದಲ್ಲೇ ಕರ್ತನ ಸಮ್ಮುಖವೆಂಬುದಾಗಿ ಭಾವಿಸಿ ದೇವರನ್ನ ಕೊಂಡಾಡೋಣ. ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆರಾಧನೆ ಅರ್ಪಿಸೋಣ. ಆತ ನಂಬಿಗಸ್ತನು. ನಾವು ಅಪನಂಬಿಗಸ್ತರಾಗಿದ್ದಾಗಲೂ ಆತ ನಂಬಿಗಸ್ತನಾಗಿ ಮುಂದೆ ಸಾಗುವಂಥವನು, ನಮ್ಮನ್ನು ಆಶೀರ್ವಾದ ಮಾಡುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ, ಈ ಉದಯ ಕಾಲದಲ್ಲಿ ನಿನ್ನನ್ನು ಆರಾಧಿಸ್ತೇವೆ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡಯ್ಯ. ನಮ್ಮನ್ನು ನೀನು ಕರ್ತನೆ ನಿನ್ನ ಪ್ರಸನ್ನ ಮುಖದಿಂದ ನೋಡು ಸ್ವಾಮಿ. ನೀನು ಕನಿಕರಿಸಿ ಎಂಬುದಾಗಿ ದೇವರನ್ನ ಮೊರೆಯಿಡುತ್ತಾ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ನಿನಗೆ ಆರಾಧನೆ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುರಿ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಕರ್ತನ ದೇವರೇ, ಇದುವರೆಗೆ ನಮ್ಮನ್ನು ಕಾದು ನಡೆಸಿದಿ, ಇದುವರೆಗೆ ಕಾದು ಕಾಪಾಡಿದ್ದಿ, ಇದುವರೆಗೆ ನಮ್ಮನ್ನು ಸಂರಕ್ಷಿಸಿ ಪೋಷಣೆ ಮಾಡಿ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಆಲಿಸ್ತಾ ಬಂದಿದ್ದೀನಿ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪೇಜ್ ಮೂಲಕವಾಗಿ ನಡೆಯುತ್ತಿರುವಂಥ ಸೇವಾ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡಯ್ಯ. ದೇವ, ಪ್ರಯಾಸಕ್ಕೆ ತಕ್ಕ ಪ್ರತಿಫಲಗಳನ್ನು ಸ್ವಾಮಿ ಕಾಣುವಂತೆ ಅನೇಕ ಆತ್ಮಗಳಿಗೆ, ಅನೇಕ ಜನರಿಗೆ ಸುವಾರ್ತೆ ತಲುಪಲ್ಪಡಲಿಕ್ಕಾಗುವಂತೆ ಅನೇಕರು ಸ್ವಾಮಿ ನಿನ್ನ ವಾಕ್ಯಗಳಿಗೆ ದೇವ ಪ್ರತಿಕ್ರಿಯಿಸುವಂತೆ, ನಿನ್ನ ವಾಕ್ಯಕ್ಕೆ ಸ್ವಾಮಿ ಸ್ಪಂದಿಸುವಂತೆ, ಕರ್ತ ನಿನ್ನ ವಾಕ್ಯ ಅನೇಕರಲ್ಲಿ ಬೇರೂರಿ ಕಾರ್ಯ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡು ದೇವ. ಮುಂದಿನ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ಹೋಗ್ತಿರುವಾಗ ವಾಕ್ಯದ ಮೂಲಕ ನೀನು ಕರ್ತನೆ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು, ನಡೆಯಬೇಕಾದ ಮಾರ್ಗ ನಡೆಸು. ನಿನ್ನ ಶಕ್ತಿ ಸಾಮರ್ಥ್ಯ ಎಂಥದ್ದು ನೀನು ತಿಳಿಪಡಿಸು. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಧ್ಯಾನಿಸೋಣ. ದೇವರ ವಾಕ್ಯದಿಂದ
ಎಂಬತ್ತೆಂಟನೇ ಕೀರ್ತನೆಯನ್ನ ನಾವು ಈ ದಿನ ಆಧಾರ ಮಾಡಿಕೊಂಡು ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ಕೀರ್ತನೆಗಳಲ್ಲಿ 88ನೇ ಕೀರ್ತನೆ ಬಹು ದುಃಖದಿಂದ ಕೂಡಿರುವಂತ ಕೀರ್ತನೆ. ಇದರಲ್ಲಿ ಸಂತೋಷದ ಸುಳಿವೇ ಇಲ್ಲ. 88ನೇ ಕೀರ್ತನೆಯಲ್ಲಿ 18 ವಚನಗಳಿರ್ತವೆ. ಆದರೆ 18 ವಚನಗಳನ್ನು ನಾವು ಪರಿಶೀಲನೆ ಮಾಡುವಾಗ 18 ವಚನಗಳನ್ನು ನಾವು ಓದುತ್ತಾ ಹೋಗುವಾಗ ಸಂತೋಷದ ಸುಳಿವೇ ನಮಗೆ ಸಿಗುವುದಿಲ್ಲ. ಅಲ್ಲಿ ಸಂತೋಷದ ಮಾತೇ ಅಲ್ಲಿ ಕಾಣುವುದಿಲ್ಲ. ಹೇಮಾನನ ಕುರಿತಾದಂಥ ಕೀರ್ತನೆ ಈ 80ನೇ ಕೀರ್ತನೆ. ಹೇಮಾನನ ಜೀವನದಲ್ಲಿ ಆದಂಥ ಅನುಭವಗಳನ್ನು, ಆದಂಥ ಕಾರ್ಯಗಳನ್ನು, ಅವನ ಜೀವನವನ್ನು ಆಧರಿಸಿ ರಚಿಸಿದಂಥ ಕೀರ್ತನೆ ಈ 88ನೆಯ ಕೀರ್ತನೆ. ದೇವರ ವಾಕ್ಯ ಹೇಳ್ತದೆ, ಹೇಮಾನನು ದೇವಾಲಯದಲ್ಲಿನ ಒಬ್ಬ ಸೇವಕನಾಗಿದ್ದನು. ದೇವಾಲಯದಲ್ಲಿ ಸೇವೆ ಮಾಡುತ್ತಿರುವಂಥ, ದೇವಾಲಯದಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟವನಾಗಿ, ತನ್ನನ್ನು ತಾನು ಕರ್ತನಿಗೆ ಅರ್ಪಿಸಿಕೊಟ್ಟಂಥವನಾಗಿ ಸೇವೆ ಮಾಡುತ್ತಿರುವಂಥ ಒಬ್ಬ ಅದ್ಭುತವಾದಂಥ ಭಕ್ತನು, ಅದ್ಭುತವಾದಂಥ ದೇವರ ಮಗನಾಗಿ ಮುಂದೆ ಸಾಗುತ್ತಿರುವಂಥ ವ್ಯಕ್ತಿ. ಆದರೆ ದೇವರ ಭಕ್ತನಾಗಿರುವಂಥ ಈ ಹೇಮಾನನ ಜೀವನದಲ್ಲಿ ಭಯಂಕರವಾಗಿರುವಂಥ ಸಂದರ್ಭಗಳು, ಬಹಳ ಗಂಭೀರವಾದಂಥ ಪರಿಸ್ಥಿತಿಗಳು. ಸಾಮಾನ್ಯವಾಗಿ ನಾವು ಅಂದುಕೊಳ್ತೇವೆ ದೇವರ ನಂಬಿದಂಥ ಮಕ್ಕಳಿಗೆ ಕಷ್ಟಗಳು ಬರುವುದಿಲ್ಲ ಅಂತಂದು. ಆದರೆ ವಾಕ್ಯ ಏನಂತದ್ದು ಗೊತ್ತಾ? ಯೋಬನ ಪುಸ್ತಕ 5ನೇ ಅಧ್ಯಾಯ 7ನೇ ವಚನದಲ್ಲಿ ಮನುಷ್ಯನು ಶ್ರಮೆ ಪಡುವುದು ಸಹಜ ಅಂತ ವಾಕ್ಯ ಹೇಳುತ್ತೆ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯನು ಸಮಸ್ಯೆಯನ್ನು, ಶ್ರಮೆಯನ್ನು ಅನುಭವಿಸುವುದು ಸಹಜ ಅಂತ ವಾಕ್ಯ ಹೇಳುತ್ತೆ. ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ನೀವು ಭಯಪಡಬೇಡ್ರಿ, ಅಂಜಬೇಡ್ರಿ, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಲೋಕವನ್ನು ಜಯಿಸ್ತೀರಿ ಅನ್ನುವಂಥ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಲೋಕದಲ್ಲಿ ಭಕ್ತರಾದಂಥ ನಮಗೆ ಸಹಜವಾಗಿ ನಾವು ಶ್ರಮೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ, ಸಹಜವಾಗಿ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ, ಸಹಜವಾಗಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ, ಸಹಜವಾಗಿ ಅನಾರೋಗ್ಯವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹೇಮಾನನ ಜೀವನದಲ್ಲಿ ಕತ್ತಲೆ, ಹೇಮಾನನ ಜೀವನದಲ್ಲಿ ಅಶಾಂತಿ, ಹೇಮಾನನ ಜೀವನದಲ್ಲಿ ಅನಾರೋಗ್ಯದ ಪರಿಸ್ಥಿತಿಗಳು, ಹೇಮಾನನ ಜೀವನದಲ್ಲಿ ಎಲ್ಲರೂ ತಿರಸ್ಕರಿಸಲ್ಪಟ್ಟಂಥ ಅನುಭವ, ಕಷ್ಟಾನುಭವ, ಶ್ರಮೆ ಅನುಭವ, ಭಯಂಕರವಾಗಿರುವಂಥ ನಕಾರಾತ್ಮಕ ಸಂಗತಿಗಳನ್ನು ಹೊಂದಿ ಜೀವಿಸ್ತಿರುವಂಥ ಅನುಭವ. ಆದರೆ ಇಂಥ ಅನುಭವದಲ್ಲಿಯೂ ಕಷ್ಟ ಅನುಭವಿಸುವಂಥ ಭಕ್ತರಿಗೆ ಅಥವಾ ದೇವರ ಮಕ್ಕಳು ಅಂತಂದು ಹೇಳಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರಿಗೆ ಒಂದು ಅದ್ಭುತವಾದಂಥ ಆದರ್ಶನಾಗಿದ್ದಾನೆ, ಒಂದು ಅದ್ಭುತವಾದಂಥ ಸ್ಫೂರ್ತಿ ಹೇಮಾನನು. ಕಷ್ಟ ಕಾಲಗಳು ಬಂದಾಗಲೂ, ಸಮಸ್ಯೆಗಳು ಬಂದಾಗಲೂ, ನಮ್ಮ ಜೀವನದಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಮುಂದೆ ಸಾಗುತ್ತಿರುವಾಗಲೂ ಭಕ್ತನಾದಂಥವನು ಹೇಗಿರಬೇಕು ಅನ್ನುವುದಕ್ಕೆ ಹೇಮಾನನ ಒಂದು ಅದ್ಭುತವಾದಂಥ ಮಾದರಿ. ನಾನು ದೇವರ ಮಗನು ಅಂತ ಹೇಳಿಕೊಳ್ಳುವಂಥವನು ಹೇಗಿರಬೇಕು ಅನ್ನುವುದಕ್ಕೆ ಹೇಮಾನನು ಒಂದು ಅದ್ಭುತವಾದಂಥ ಮಾದರಿ. ನಾನು ದೇವರ ಸೇವೆಯನ್ನು ಮಾಡುತ್ತಿರುವಂಥ ಸೇವಕನು, ಆಲಯದಲ್ಲಿ ಸೇವೆ ಮಾಡುತ್ತಿರುವಂಥ ಸೇವಕನು ಅಂತ ಅಂದುಕೊಳ್ಳುವಂಥವರಿಗೆ ಹೇಗಿರಬೇಕು ಅನ್ನುವುದಕ್ಕೆ ಹೇಮಾನನು ಒಂದು ಅದ್ಭುತವಾದಂಥ ಮಾದರಿ. ಪರಿಸ್ಥಿತಿ ಚೆನ್ನಾಗಿಲ್ಲ, ಪರಿಸ್ಥಿತಿ ಬಹಳ ಗಂಭೀರವಾಗಿದೆ, ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಇದ್ದಾನೆ, ಅನಾರೋಗ್ಯ ಅನುಭವಿಸ್ತಾ ಇದ್ದಾನೆ, ಅಶಾಂತಿಯನ್ನು ಅನುಭವಿಸ್ತಾ ಇದ್ದಾನೆ, ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದಾನೆ. ಜೀವನದಲ್ಲಿ ತನ್ನವರೆಲ್ಲರೂ ದೂರ ಉಳಿದಂಥ ಪರಿಸ್ಥಿತಿ. ವಾಕ್ಯ ಹೇಳ್ತದೆ, ನಾನು ಸತ್ತವನಂತಿದ್ದೇನೆ ಅಂತ ಹೇಳ್ತಾನಲ್ಲಿ.
ನಾನು ಸಮಾಧಿಗೆ ಸೇರುವವನಂತೆ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಅನುಭವದಲ್ಲಿಯೂ ಹೇಮಾನನು ನಮಗೆ ಅದ್ಭುತವಾದಂಥ ಮಾದರಿ. ಏನು ಹೇಳ್ತಲ್ಲ ವಾಕ್ಯ? ಮೊದಲನೇ ವರ್ಷದಲ್ಲಿ ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೇ ಅಂತ ಹೇಳ್ತಾನೆ. ಎಂಥ ವಿಶ್ವಾಸದ ಮಾತು! ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು. ನಾನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ ನಿಜ, ಆದರೆ ಕಷ್ಟಗಳಿಂದ ನನ್ನನ್ನು ರಕ್ಷಿಸುವ ದೇವನು ಯೆಹೋವನೇ. ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ನಿಜ, ಆದರೆ ಇವುಗಳಿಂದ ರಕ್ಷಿಸುವಂಥವನು ಯೆಹೋವನೇ. ಅನಾರೋಗ್ಯ ಅನುಭವಿಸ್ತಾ ಇದೆ ನಿಜ, ಆದರೆ ಈ ಅನಾರೋಗ್ಯದಿಂದ ನನ್ನನ್ನು ರಕ್ಷಿಸುವಂಥವನು ಯೆಹೋವನೇ. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಭವಿಸ್ತಾ ಇದೆ ನಿಜ, ಆದರೆ ಇವುಗಳಿಂದ ರಕ್ಷಿಸುವಂಥವನು ಯೆಹೋವನೇ. ನನ್ನ ದೇವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ನನ್ನ ದೇವರು ನಾನು ಅನುಭವಿಸುತ್ತಿರುವಂಥ ಈ ನಕಾರಾತ್ಮಕವಾದಂಥ ಸಂಗತಿಗಳಿಂದ ರಕ್ಷಿಸುತ್ತಾನೆ ಅನ್ನುವಂಥ ಅದ್ಭುತವಾದ ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದೇನೆ. ವಿಶ್ವಾಸ ಕಳೆದುಕೊಂಡಿಲ್ಲ ಹೇಮಾನನು. ಸಾಮಾನ್ಯವಾಗಿ ದಿನಮಾನಗಳಲ್ಲಿ ಆಶೀರ್ವಾದಗಳಿದ್ದಾಗ ಮಾತ್ರವೇ ದೇವರನ್ನ ಕೊಂಡಾಡುತ್ತಾ ವಿಶ್ವಾಸದಲ್ಲಿ ಅಧಿಕವಾಗುತ್ತಾ ಮುಂದೆ ಸಾಗ್ತಿರ್ತಾರೆ ಪ್ರಜೆಗಳು. ನಿಜವಾದಂಥ ಕ್ರೈಸ್ತನು, ನಿಜವಾಗಿ ದೇವರ ಮಗನು ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿಗಳು, ನಿಜವಾಗಿ ದೇವರಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಟ್ಟು ಮುಂದೆ ಸಾಗುತ್ತಿರುವಂಥ ವ್ಯಕ್ತಿಗಳು ಕಷ್ಟಗಳು ಬಂದಾಗಲೂ ತನ್ನ ನಂಬಿಕೆಯಲ್ಲಿ ವೃದ್ಧಿಗೊಳ್ತಾ ಇರ್ತಾರೆ. ಸಮಸ್ಯೆಗಳಲ್ಲೇ ತಮ್ಮ ನಂಬಿಕೆಯಲ್ಲಿ ವೃದ್ಧಿ ಆಗ್ತಿರ್ತಾರೆ. ಪ್ರತಿಕೂಲ ಪರಿಸ್ಥಿತಿಗಳಲ್ಲೇ ತಮ್ಮ ನಂಬಿಕೆಯನ್ನು ಬಿಟ್ಟು ಬಿಡದೆ ವೃದ್ಧಿಗೊಳ್ಳುವಂಥವರಾಗಿರ್ತಾರೆ. ಈ ಪರಿಸ್ಥಿತಿಯನ್ನ ಕರ್ತನು ಮಾರ್ಪಡಿಸ್ತಾನೆ. ಈ ಸಂಗತಿಗಳಿಂದ ಕರ್ತನನ್ನ ಬಿಡುಗಡೆ ಮಾಡ್ತಾನೆ. ನನ್ನ ದೇವರೇ ನನ್ನನ್ನು ರಕ್ಷಿಸುತ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ನಿಜವಾದ ಭಕ್ತನು ಮುಂದೆ ಸಾಗುವಂಥವರಾಗಿರ್ತಾರೆ. ಆದರೆ ಹೊಟ್ಟಿನೋಪಾದಿಯಲ್ಲಿರುವಂಥವರು, ಹಗುರವಾಗಿರುವಂಥವರು, ನಂಬಿಕೆಯಲ್ಲಿ ತಣ್ಣಗಾಗಿದ್ದಂಥವರು ಕಷ್ಟಗಳು ಬಂದಾಗ ದೂರ ಉಳಿಯುವಂಥವರಾಗಿರ್ತಾರೆ. ಸಮಸ್ಯೆಗಳು ಬಂದಾಗ ಕರ್ತನಿಂದ ದೂರ ಉಳಿಯುವಂಥವರಾಗಿರ್ತಾರೆ. ಸವಾಲುಗಳು, ಹೋರಾಟಗಳು ಬರುವಾಗ ದೇವರಿಂದ ದೂರ ಉಳಿಯುವಂಥವರಾಗಿರ್ತಾರೆ. ದೂರ ಉಳಿದು ಇನ್ನಷ್ಟು ಪರಿಹಾರಕ್ಕೆ ದೂರವಾಗಿರುವಂಥವರಾಗಿರ್ತಾರೆ. ದೇವರ ವಾಕ್ಯ ಹೇಳ್ತದಲ್ಲ, ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 5ನೇ ವರ್ಷದಲ್ಲಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಸಮಸ್ಯೆಗಳು ಬಂದಿವ, ಪರಿಹಾರ ಬೇಕು ನಮಗೆ, ದೇವರಿಂದಲೇ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ. ಕಷ್ಟಗಳಿವೇನಾ, ಕಷ್ಟಗಳಿಂದ ಬಿಡುಗಡೆ ಹೊಂದುವುದು ದೇವರಿಂದಲೇ. ಅನಾರೋಗ್ಯವಿದೆನಾ, ಅನಾರೋಗ್ಯದಿಂದ ತಪ್ಪಿಸಲ್ಪಡುವಂಥದ್ದು, ಆರೋಗ್ಯ ಪಡೆದುಕೊಳ್ಳುವಂಥದ್ದು ದೇವರಿಂದಲೇ. ದೇವರ ವಾಕ್ಯ ಹೇಳ್ತಾ ಇದೆ, ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವರ್ಷದಲ್ಲಿ, ನಾನೇ ನಿಮಗೆ ಆರೋಗ್ಯವನ್ನು ಕೊಡುವಂಥ ಯೆಹೋವನು, ನಾನು ಆರೋಗ್ಯದಾಯಕನು ಅಂತಂದು ದೇವರು ಹೇಳಿದ್ದಾನೆ. ಆರೋಗ್ಯ ಬೇಕು ಅಂತಂತಂದ್ರೆ ಆತನೇ ಬೇಕು. ಆಯುಷ್ಕಾಲ ಬೇಕು ಅಂತಂದ್ರೆ ಆತನೇ ಬೇಕು. ಸಹಾಯ ಬೇಕು ಅಂತಂದ್ರೆ ಆತನೇ ಬೇಕು. ಪರಿಹಾರ ಬೇಕು ಅಂತಂದ್ರೆ ಯೇಸು ಕ್ರಿಸ್ತನೇ ನಮಗೆ ಬೇಕಾಗುತ್ತೆ. ಎಲ್ಲದರಲ್ಲಿಯೂ ಕರ್ತನು ನಮಗೆ ಬೇಕಾಗುತ್ತಾನೆ. ಆತನನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಭಕ್ತರು ಇದನ್ನು ಗ್ರಹಿಸಿಕೊಳ್ಳುತ್ತಾರೆ. ದೇವರೇ ನನ್ನನ್ನು ರಕ್ಷಿಸುವಂಥವನು ಅಂತಂದು ವಿಶ್ವಾಸದಿಂದ ಮುಂದೆ ಸಾಗುವಂಥವ್ರು ಅವರಾಗಿರ್ತಾರೆ. ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯ ಸಹೋದರ ಸಹೋದರಿ, ದೇವರ ಮಗುವೆ, ಸಹಜವಾಗಿ ಸಮಸ್ಯೆಗಳು ಬರುವಾಗ ಬಿದ್ದು ಹೋಗ್ತಾ ಇದ್ದೀರಾ? ಸಹಜವಾಗಿ ಶ್ರಮೆಗಳು ಬರುವಾಗ ಬಿದ್ದು ಹೋಗ್ತಾ ಇದ್ದೀರಾ? ಸಹಜವಾಗಿಯೇ ಕಷ್ಟಗಳು ಬರುವಾಗ, ಸವಾಲುಗಳು ಬರುವಾಗ, ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾದ ಸಂದರ್ಭಗಳು ಬರುವಾಗ ನಂಬಿಕೆಯನ್ನು ಬಿಟ್ಟು, ವಿಶ್ವಾಸವನ್ನು ಬಿಟ್ಟು ದೂರ ಉಳಿಯುವಂಥ ಸಂದರ್ಭಕ್ಕೆ ಒಳಗಾಗ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಹಾಗೆ ಮಾಡುವಂಥದ್ದು ನಿಮಗೆ ಎಲ್ಲಷ್ಟು ಪ್ರಯೋಜನವಿಲ್ಲ. ಇನ್ನಷ್ಟು ಅಧಿಕವಾಗಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ನೀವು ಅನುಭವಿಸುತ್ತಿರುವಂಥ ಸಂದರ್ಭಗಳು ಹೆಚ್ಚಾಗಲಿಕ್ಕೆ ಸಾಧ್ಯವಾಗುತ್ತವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನನ್ನ ನೀನು ನಂಬಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಕರ್ತನೇ ನೀನನ್ನು ರಕ್ಷಿಸುತ್ತೀ ಅಂತಂದು
ಗ್ರಹಿಸಿಕೊಂಡು ಆತನನ್ನು ಆಹ್ವಾನಿಸುವಂಥ ಪ್ರಯತ್ನ ನೀನು ಮಾಡುವಾಗ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಹೇಮಾನನು ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು ಅಂತ ಹೇಳ್ತಾನೆ. ಈ ಪರಿಸ್ಥಿತಿಯನ್ನು ಮಾರ್ಪಡಿಸುವಂಥವನು ಯೆಹೋವನೇ, ನನ್ನ ಅನಾರೋಗ್ಯವನ್ನು ಆರೋಗ್ಯಕರವಾಗಿ ಮಾರ್ಪಡಿಸುವಂಥವನು ಯೆಹೋವನೇ, ನನ್ನ ಕಷ್ಟಗಳಲ್ಲಿ ಸಹಾಯ ಮಾಡಿ ಬಿಡುಗಡೆ ಮಾಡುವಂಥವನು ಯೆಹೋವನೇ, ನನ್ನ ಸಮಸ್ಯೆಗಳಲ್ಲಿ ನನ್ನನ್ನು ಬಿಡುಗಡೆ ಮಾಡಿ ನನ್ನನ್ನು ಅದರಿಂದ ಹೊರತರುವಂಥವನು ಯೆಹೋವನೇ. ದೇವರ ವಾಕ್ಯ ಹೇಳ್ತದಲ್ಲ, 91ನೇ ಕೀರ್ತನೆ 14ನೇ ವಚನದಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ರಕ್ಷಿಸುವೆನು. ಹೇಮಾನನು ದೇವಾಲಯದಲ್ಲಿ ಸೇವೆ ಮಾಡುತ್ತಿರುವಂಥವನು, ಆಸಕ್ತನು. ದೇವಾಲಯದಲ್ಲಿ ಆಸಕ್ತಿಯಿಂದ ಸೇವೆ ಮಾಡುತ್ತಿರುವಂಥವನು, ಆಸಕ್ತಿಯಿಂದ ಸಂಗೀತ ವಾದ್ಯಗಳನ್ನು ಬಾರಿಸುವಂಥವನು, ಆಸಕ್ತಿಯಿಂದ ದೇವರನ್ನ ಕೊಂಡಾಡುವಂಥ ವ್ಯಕ್ತಿ, ಆರಾಧಿಸುವಂಥ ವ್ಯಕ್ತಿ, ಆಸಕ್ತಿ ಉಳ್ಳಂಥವರನ್ನ ಕರ್ತನು ರಕ್ಷಿಸುವಂಥವನಾಗಿರ್ತಾನೆ. ನಂಬಿಕೆಯಲ್ಲಿ ನಮಗೆ ಆಸಕ್ತಿ ಇರಬೇಕು, ವಿಶ್ವಾಸದಲ್ಲಿ, ದೇವರ ಆಲಯದ ವಿಷಯದಲ್ಲಿ, ಆರಾಧನೆ ವಿಷಯದಲ್ಲಿ, ದೇವರ ಕಾರ್ಯಗಳ ವಿಷಯದಲ್ಲಿ ಆಸಕ್ತರಾಗಿ ನಾವು ಮುಂದಕ್ಕೆ ಸಾಗ್ತಿರುವ ಸಂದರ್ಭದಲ್ಲಿ ನಮಗೆದುರಾಗುವಂಥ ಸಂದರ್ಭಗಳನ್ನು, ನಕಾರಾತ್ಮಕ ಸಂದರ್ಭಗಳನ್ನು ದೇವರು ಸಕಾರಾತ್ಮಕವಾಗಿ ಮಾರ್ಪಾಡು ಮಾಡಲಿಕ್ಕೆ ಸದಾ ಆತನು ಸಿದ್ಧನಾಗಿರುವಂಥವನು, ಮನಸ್ಸು ಮಾಡುವಂಥವನು ನನ್ನ ದೇವನಾಗಿರುತ್ತಾನೆ. ನಮಗೆ ಆಸಕ್ತಿ ಇರಬೇಕಷ್ಟೇ. ಹೇಮಾನನು ಅಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನ ಮರೆಯದೆ ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು ಅಂತಂದು ಹೇಳ್ತಾನೆ. ದೇವರು ತಾನೇ ನನ್ನನ್ನು ಬಿಡುಗಡೆ ಮಾಡುವಂಥವನು ಅಂತಂದು ವಿಶ್ವಾಸದ ಮಾತನ್ನು ನುಡಿತಾ ಇದ್ದಾನೆ. ದೇವರ ಮಕ್ಕಳಾಗಿ ನಾವು, ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೂ ತಾಳಿಕೊಳ್ಳುವಂಥವನು ರಕ್ಷಣೆ ಪಡೆಯುವಂಥವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಇನ್ನೂ ವಾಕ್ಯ ಹೇಳ್ತದೆ, ದೇವರ ಮಕ್ಕಳಾಗಿ ನಾವು ಸಾಯಬೇಕಾದರೂ ನಂಬಿಗಸ್ತರಾಗಿರಬೇಕು, ನಂಬಿಕೆನ ಕಳಕೊಳ್ಳದೆ ನಂಬಿಕೆನ ಕಾಪಾಡಿಕೊಳ್ಳುತ್ತಾನೆ ಮುಂದಕ್ಕೆ ಸಾಗಬೇಕಂತ ದೇವರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ದೇವರ ವಾಕ್ಯ ಹೇಳ್ತಾ ಇದೆ. ಹೇಮಾನನ ಸ್ಥಿತಿ ಬಹಳ ಭಯಂಕರವಾದ ಸ್ಥಿತಿ. ಒಂದ್ಸರಿ ನಾನು ನಿಮಗೆ ಓದ್ತಾನೆ ನೋಡ್ರಿ, 3ನೇ ವಚನದ, ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು, ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು, ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದೇನೆ, ಗತಿಗೆಟ್ಟ ಮನುಷ್ಯನಂತಿದ್ದೇನೆ, ಸತ್ತವನ ಹಾಗೆ ನನ್ನನ್ನು ಹೊರಗೆ ಹಾಕಿದ್ದಾರೆ, ಸಮಾಧಿಯಲ್ಲಿ ಬಿದ್ದಿರುವ ಹತರಂತಿದ್ದೇನೆ, ಅವರು ನಿನ್ನ ಪರಿಪಾಲನೆಗೆ ಹೊರಗಾದವರು, ಅಂಥವರನ್ನು ನೀನು ಜ್ಞಾಪಿಸುವುದೇ ಇಲ್ಲ. 8ನೇ ವಚನದಲ್ಲಿ, ನನ್ನ ಆಪ್ತರು ನನ್ನನ್ನು ಹೇಸಿ ಬಿಟ್ಟು ಹೋಗುವಂತೆ ಮಾಡಿದ್ದಿ, ಕಟ್ಟಲ್ಪಟ್ಟಿದ್ದೇನೆ ಬಿಡಿಸಿಕೊಳ್ಳಲಾರೆ, ಬಾಧೆಯಿಂದ ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿವೆ, ಯೆಹೋವನೇ ಹಗಲೆಲ್ಲ ಕೈವಡ್ಡಿ ನಿನಗೆ ಮೊರೆಯಿಡುತ್ತೇನೆ. ಎಂಥ ಪರಿಸ್ಥಿತಿ ಈ ಹೇಮಾನದ್ದು! ಒಂದರ ನಂತರ ಒಂದು ಅನುಭವಗಳು, ಕಷ್ಟ ಇನ್ನೇನು ಬಂತಂತಂದರ ಜೊತೆಗೆ ಇನ್ನೊಂದು ಸಮಸ್ಯೆ, ಇನ್ನೊಂದು ಶ್ರಮೆ, ಇನ್ನೊಂದು ಅನಾರೋಗ್ಯ, ತನ್ನವರೆಲ್ಲರೂ ಆತನ ತೊರೆದು ಬಿಡುವಂಥ ಪರಿಸ್ಥಿತಿ, ಬಹಳ ಗಂಭೀರವಾದ ಪರಿಸ್ಥಿತಿ. ಕೊನೆಗೆ ಎಂಥ ಪರಿಸ್ಥಿತಿ ಅಂತಂದರೆ, ನನಗೆ ದೇವರು ಮಾತ್ರವೇ ಇರುವಂಥದ್ದು, ದೇವರೇ ನಿನ್ನನ್ನು ಬಿಟ್ಟರೆ ನನಗೆ ಇನ್ಯಾರಿದ್ದಾರಯ್ಯ, ದೇವರೇ ನಿನ್ನನ್ನು ಬಿಟ್ಟರೆ ನಾನು ಇನ್ನೆಲ್ಲಿಗೆ ಹೋಗ್ಲಯ್ಯ, ನನಗಿರುವಂಥದ್ದು ಈ ಲೋಕದಲ್ಲಿ ನೀನು ಮಾತ್ರವೇ, ಆದರೆ ನೀನೇ ನನ್ನನ್ನು ರಕ್ಷಿಸುತ್ತೀ ಅಂತ ಹೇಳ್ತಾನಲ್ಲಿ. ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು. ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗಿ ಬರುವಾಗ ಈ ಸಂಗತಿಯನ್ನು ಗ್ರಹಿಸಿಕೊಳ್ಬೇಕು. ನಿಮ್ಮನ್ನ ಆ ಸ್ಥಿತಿಯಿಂದ ಬಿಡುಗಡೆ ಮಾಡುವಂಥವನು ದೇವರೇ. ನಿಮಗೆ ಕಷ್ಟಗಳು ಬರುವಾಗ ಈ ಸಂಗತಿ ಗ್ರಹಿಸಿಕೊಳ್ಬೇಕು, ನನ್ನನ್ನ ಬಿಡುಗಡೆ ಮಾಡುವಂಥವನು ದೇವರೇ. ನಿಮಗೆ ಸಮಸ್ಯೆಗಳು ಬರುವಾಗ ಇದು ಗ್ರಹಿಸಿಕೊಳ್ಬೇಕು, ಈ ಸಮಸ್ಯೆಯಿಂದ ನನಗೆ ಪರಿಹಾರ ಕೊಡುವಂಥವನು ದೇವರೇ. ಆತನನ್ನು ಬಿಡಬಾರದು, ಆತನನ್ನು ಬಿಟ್ಟು ನಾನು ದೂರವಾಗಬಾರದು, ಆತನನ್ನು ಬಿಟ್ಟು ನಾನು ಜೀವಿಸಬಾರದು. ಆತನನ್ನು ಆಹ್ವಾನಿಸಬೇಕು, ಆತನನ್ನು
ಅವಲಂಬಿಸಿಕೊಂಡು ಜೀವನ ಮಾಡಬೇಕು. ಆತನನ್ನ ಹೊಂದಿ ನಾನು ಜೀವನ ಮಾಡಬೇಕು ಅನ್ನುವಂಥ ಸಂಗತಿ ದೇವರ ಮಗುವೆ ನೀನು ಗ್ರಹಿಸಿಕೊಳ್ಬೇಕು. ಹೇಮಾನನು ನಮಗೆ ಅದ್ಭುತವಾದಂಥ ಮಾದರಿ. ಕಷ್ಟಗಳು ಬರುವಾಗ ಹೇಗಿರಬೇಕು ಅನ್ನುವುದಕ್ಕೆ ಹೇಮಾನನ ಅದ್ಭುತವಾದ ಮಾದರಿ. ಸಮಸ್ಯೆಗಳು ಬರುವಾಗ ನಾವು ಹೇಗಿರಬೇಕನ್ನುವುದಕ್ಕೆ ಹೇಮಾನನ ಅದ್ಭುತವಾದ ಮಾದರಿ. ಸವಾಲುಗಳು ಹೋರಾಟಗಳು ಬರುವಾಗ ಹೇಗಿರಬೇಕನ್ನುವುದಕ್ಕೆ ಹೇಮಾನನು ಅದ್ಭುತವಾದಂಥ ಮಾದರಿ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಹೇಮಾನನು ಹೇಳ್ತಾನೆ, ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರು. ನೀವು ಯಾವುದೇ ಪರಿಸ್ಥಿತಿಯಿಂದ ಹೋಗ್ರಿ, ಆ ಪರಿಸ್ಥಿತಿಯಿಂದ ನಿಮ್ಮನ್ನ ಬಿಡುಗಡೆ ಮಾಡುವಂಥವನು ದೇವರೇ. ನಿಮ್ಮನ್ನ ವ್ಯವಸ್ಥಿತವಾದಂಥ ಜೀವನಕ್ಕೆ ನಡೆಸುವಂಥವನು ದೇವರೇ. 37ನೇ ಕೀರ್ತನೆ 23ನೇ ವರ್ಷದ ದೇವರ ವಾಕ್ಯ ಹೇಳ್ತದೆ, ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಯಿತು ಅಂತ ವಾಕ್ಯ ಹೇಳುತ್ತೆ. ನಮ್ಮ ಗತಿ ಸ್ಥಾಪನೆ ಆಗುವಂಥದ್ದು ದೇವರಿಂದಲೇ. ನಾವು ಸ್ಥಿತಿವಂತರಾಗುವಂಥದ್ದು ದೇವರಿಂದಲೇ. ನಾವು ಉನ್ನತ ಮಟ್ಟಕ್ಕೆ ನಡೆಸಲ್ಪಡುವಂಥದ್ದು ದೇವರಿಂದಲೇ. ನಮಗಾದ ಕಷ್ಟಗಳನ್ನು ದಾಟಿಕೊಂಡು ಅವುಗಳಿಂದ ಸಹಾಯ ಪಡೆದು ಬಿಡುಗಡೆ ಆಗುವಂಥದ್ದು ದೇವರಿಂದಲೇ. ನಮಗಾಗುವಂಥ ಸಮಸ್ಯೆಗಳು, ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಹಾದು ಬರಬೇಕು, ದಾಟಿ ಬರಬೇಕು, ಬಿಡುಗಡೆ ಆಗಬೇಕಂತಂದ್ರೆ ಅದು ದೇವರಿಂದಲೇ. ಅವುಗಳನ್ನು ದಾಟಿಕೊಂಡು ಉನ್ನತ ಸ್ಥಿತಿಗೆ ಬರಬೇಕಂತಂದ್ರೆ ಅದು ದೇವರಿಂದಲೇ ಆಗುತ್ತೆ. ಆತನನ್ನು ಬಿಟ್ಟು ನಾವು ಮುಂದೆ ಸಾಗುವ ಸಂದರ್ಭದಲ್ಲಿ ಪರಿಹಾರಕ್ಕೆ ದೂರವಾಗ್ತವೆ, ಕಷ್ಟಗಳು ಇನ್ನಷ್ಟು ಹತ್ತಿರವಾಗ್ತವೆ, ಪ್ರತಿಕೂಲ ಪರಿಸ್ಥಿತಿಗಳಿಗೆ ಇನ್ನಷ್ಟು ಹತ್ತಿರವಾಗ್ತವೆ. ಯಾಕೆಂತಂದ್ರೆ ಈ ಜ್ಞಾನದ ಮೂಲಕವಾಗಿ ನಾ ಎಲ್ಲ ಮಾಡ್ತೇನೆ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಜ್ಞಾನದ ಮೂಲಕವಾಗಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ದೇವರ ಶಕ್ತಿ ಮೂಲಕವಾಗಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ದೇವರ ಆತ್ಮನ ಬಲದಿಂದ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ದೇವರ ಪ್ರಸನ್ನತೆಯಿಂದ ಮಾಡಲಿಕ್ಕೆ, ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಹೇಮಾನ್ ಹೇಳ್ತಾನೆ, ಯೆಹೋವನೇ ನನ್ನನ್ನ ರಕ್ಷಿಸುವ ದೇವರು. ಎರಡನೇದಾಗಿ ವಾಕ್ಯ ಹೇಳ್ತದೆ, ಹಗಲಿರುಳು ನಿನಗೆ ಮೊರೆ ಇಡುತ್ತೇನೆ, ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನ ಮುಟ್ಟಲಿ. ಸಹಜವಾಗಿ ಮನುಷ್ಯರಿಗೆ ಕಷ್ಟಗಳು ಅಧಿಕವಾದಾಗ ಇನ್ನೇನು ಪ್ರಾರ್ಥನೆ ಅಂತ ಅನ್ಕೊಳ್ತಾರೆ. ಸಮಸ್ಯೆಗಳು ಅಧಿಕವಾದಾಗ ಇನ್ನೇನು ಪ್ರಾರ್ಥನೆ ಅಂತ ಅನ್ಕೊಳ್ತಾರೆ. ರೋಗ ಅಧಿಕವಾದಾಗ ಇನ್ನೇನು ಪ್ರಾರ್ಥನೆ ಮಾಡಬೇಕು ಅಂತಂದು ನಿರಾಶೆಗೊಳ್ತಾರೆ. ಹೇಮಾನನಾಗಲ್ಲ. ಕಷ್ಟಗಳು ಅಧಿಕವಾದಾಗಲೇ ಪ್ರಾರ್ಥನೆ ಅಧಿಕವಾಗಬೇಕು ಅಂತ ಪ್ರಾರ್ಥನೆಯನ್ನ ಹಗಲಿರುಳು ಮಾಡ್ತಾ ಇದ್ದಾನೆ. ಹಗಲಿರುಳು ಪ್ರಾರ್ಥನೆ ಮಾಡ್ತಾನೆ. ಕಣ್ಣಿಗೆ ನಿದ್ದೆ ಕಡಿಮೆ, ಬಾಯಿಗೆ ಪ್ರಾರ್ಥನೆ ಜಾಸ್ತಿ, ಹೃದಯಕ್ಕೆ ಪ್ರಾರ್ಥನೆ ಜಾಸ್ತಿ ಕೊಡ್ತಾನೆ. ದೇವರೇ, ಹಗಲಿರುಳು ನಿನಗೆ ನಾನು ಮೊರೆ ಇಡುತ್ತೇನೆ, ನಿನಗೆ ನಾನು ಸ್ತೋತ್ರ ಮಾಡುತ್ತೇನೆ, ನಿನಗೆ ನಾನು ಕೊಂಡಾಟ ಮಾಡುತ್ತೇನೆ. ದೇವರೇ, ನನ್ನ ಪ್ರಾರ್ಥನೆಯನ್ನ ನೀನು ಕೇಳು, ನನ್ನ ಪ್ರಾರ್ಥನೆಯನ್ನ ಸನ್ನಿಧಾನಕ್ಕೆ ಮುಟ್ಟಲಿ ಅಂತಂದು ಹೇಮಾನನ ಅದ್ಭುತವಾದಂಥ ಮಾದರಿ ನಮಗೆ ತೋರಿಸ್ತಾ ಇದ್ದಾನೆ. ಸಮಸ್ಯೆಗಳು ಬಂದಿದ್ದೇವಾ, ಪ್ರಾರ್ಥಿಸ್ರಿ. ಕಷ್ಟಗಳು ಬಂದಿದ್ದೇವಾ, ಪ್ರಾರ್ಥಿಸ್ರಿ. ಪ್ರತಿಕೂಲ ಪರಿಸ್ಥಿತಿಗಳ ಮುಂದೆ ಸಾಗ್ತಾ ಇದ್ದೀರಾ, ಪ್ರಾರ್ಥಿಸ್ರಿ. ಎಲ್ಲಿವರೆಗೆ ಪ್ರಾರ್ಥಿಸಬೇಕು? ದೇವರ ಸಹಾಯ ಒಂದುವರೆಗೂ ಪ್ರಾರ್ಥಿಸಬೇಕು. ಹಗಲಿರುಳು ಪ್ರಾರ್ಥಿಸಬೇಕು. ಎಡಬಿಡದೆ ಪ್ರಾರ್ಥಿಸಬೇಕು. ಬೇಸರವಿಲ್ಲದೆ ಪ್ರಾರ್ಥಿಸಬೇಕು. ದೇವರು ಖಂಡಿತವಾಗಿ ನಿಂತುಕೊಂಡು ಬಿಡ್ತಾನೆ. ನನ್ನ ಮಗನ ಸಮಸ್ಯೆನ ಪರಿಹರಿಸಬೇಕಂತ, ನನ್ನ ಮಗಳಿಗಾದಂಥ ಈ ಸಂದರ್ಭಗಳು, ಈ ಪ್ರತಿಕೂಲ ಪರಿಸ್ಥಿತಿಗಳು, ಈ ನಕಾರಾತ್ಮಕ ಸಂದರ್ಭಗಳಿಂದ ಬಿಡುಗಡೆ ಮಾಡಬೇಕಂತ ದೇವರು ನಿಂತುಕೊಂಡೇ ಬಿಡ್ತಾನೆ. ಆತನು ಮನಮರುಗುವಂಥವನು, ಮನ ಕರಗುವಂಥವನು ನಮ್ಮ ದೇವರು. ಬಾರ್ತಿಮಾನ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಅಂತಂದು ಮೊರೆಯಿಡುವಂಥವನಾದ, ಕೂಗುವಂಥವನಾದ. ಎಲ್ಲರ ಬಾಯಿ ಮುಚ್ಚಿ ಅಂತಂದ್ರು, ಅವನು ಬಾಯಿ ಮುಚ್ಚಲಾರದೆ ಇನ್ನಷ್ಟು ಪ್ರಾರ್ಥನೆ ಮಾಡಲಿಕ್ಕೆ, ಇನ್ನಷ್ಟು ಕೂಗ್ಲಿಕ್ಕೆ ಶುರು ಮಾಡಿದ. ದಾವೀದನ ಕುಮಾರನೇ, ನನ್ನ ದೇವನೇ, ನನ್ನ ಸ್ಥಿತಿಯನ್ನು ಬದಲಾಯಿಸಯ್ಯ ಅಂತಂದು ಮತ್ತಷ್ಟು ಕೂಗ್ಕೊಂಡಾಗ ಯೇಸು ಕ್ರಿಸ್ತನು ನಿಂತುಕೊಂಡೇ ಬಿಟ್ಟ. ನಿಂತುಕೊಂಡು ಅವನನ್ನ ನನ್ನ ಬಳಿ ಕರ್ಕೊಂಡು ಬನ್ರಿ ಅಂತಂದು ಅವನಿಗೆ ದೃಷ್ಟಿ ಕೊಟ್ಟ. ಬೈಬಲಲ್ಲಿ ಇಂಥ ಸಂದರ್ಭಗಳು ಬಹಳಷ್ಟಿವೆ. ಎಡಬಿಡದೆ ಪ್ರಾರ್ಥನೆ ಮಾಡುವಂಥವರ ಪ್ರಾರ್ಥನೆಗಳು ಆಲಿಸಲ್ಪಟ್ಟು ಅವರಿಗೆ ಬೇಕಾದಂಥ ಪರಿಹಾರವು ಸಿಗಲ್ಪಟ್ಟಿದೆ. ಅವರಿಗೆ ಬೇಕಾದ ಸಹಾಯಗಳನ್ನು ಕರ್ತನು
ಅನುಗ್ರಹಿಸಿದ್ದಾನೆ. ಅವರಿಗಾದಂಥ ಬಿಡುಗಡೆಯನ್ನ ಕರ್ತನ ಅನುಗ್ರಹಿಸಿದ್ದಾನೆ. ಪ್ರಾರ್ಥಿಸಬೇಕು ಎಲ್ಲಿವರೆಗೆ? ದೇವರ ಉತ್ತರ ಸಿಗುವವರೆಗೂ, ದೇವರ ಸಹಾಯ ಹೊಂದುವವರೆಗೂ, ನಮ್ಮ ಸ್ಥಿತಿ ಬದಲಾವಣೆ ಆಗುವವರೆಗೂ ನಾವು ಪ್ರಾರ್ಥಿಸುತ್ತಿರಬೇಕು, ಪ್ರಾರ್ಥಿಸುತ್ತಲೇ ಇರಬೇಕು. ಹೇಮಾನ್ ಹೇಳ್ತಾನೆ, ಹಗಲಿರುಳು ನಾನು ಪ್ರಾರ್ಥನೆ ಮಾಡುತ್ತೇನೆ. ಎಂಥ ಸಂದರ್ಭದಲ್ಲಿ? ಹೌದು, ನಾನು ಕಷ್ಟದ ಸಂದರ್ಭದಲ್ಲಿ ಇದ್ದೇನೆ. ಎಂಥ ಅನುಭವದಲ್ಲಿದ್ದಿ? ಹೌದು, ನಾನು ಸಮಸ್ಯೆಯಲ್ಲೇ ಇದ್ದೇನೆ, ಅನಾರೋಗ್ಯದಲ್ಲಿದ್ದೇನೆ. ಆದರೂ ನನ್ನ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡುವಂಥ ಆ ಶೈಲಿಯನ್ನ, ಆ ನನ್ನ ಜೀವನದ ಶೈಲಿಯನ್ನ ನಾನು ಬಿಟ್ಟು ಬಿಡಲಾರೆ. ನಾನು ಪ್ರಾರ್ಥನೆ ಮಾಡ್ತೇನೆ, ಹಗಲಿರುಳು ನಾನು ಪ್ರಾರ್ಥನೆ ಮಾಡ್ತೇನೆ. ಹಗಲಿರುಳು ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ನಮಗೆ ತಾಳ್ಮೆ ಬೇಕು ಬಹಳ. ದೇವರ ವಾಕ್ಯ ಹೇಳ್ತಾ ಇದೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಕಷ್ಟಗಳನ್ನು ಸಹಿಸಿಕೊಳ್ಳುವಂಥವನು ಧನ್ಯನು, ಅವನು ಅದರಲ್ಲಿ ಪರಿಶೋಧಿತನಾದ ಮೇಲೆ ಜೀವ ಜಯಮಾಲೆಯನ್ನ ಹೊಂದುತ್ತಾನೆ. ಕಷ್ಟಗಳ ನಂತರ ನಮಗೆ ಆಶೀರ್ವಾದವಿದೆ, ಅದರ ತಾಳ್ಮೆ ಬೇಕು ನಮಗೆ. ದೇವರ ವಾಕ್ಯ ಅದೇ ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 11ನೇ ವಚನ ದೇವರ ವಾಕ್ಯ ಹೇಳ್ತದೆ, ಯೋಬನಲ್ಲಿದ್ದಂಥ ನಂಬಿಕೆಯನ್ನು ಒಂದ್ಸಾರಿ ನೀವು ಪರಿಶೀಲನೆ ಮಾಡ್ರಿ, ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ತನ್ನ ಭಕ್ತರು ತಾಳ್ಮೆಯಿಂದಿದ್ದಂಥ ತನ್ನ ಭಕ್ತರ ಜೀವನದಲ್ಲಿ ಅದ್ಭುತ ಮಾಡಿ, ಉಪಕಾರ ಮಾಡಿ, ಮೇಲು ಮಾಡಿ, ತಾನು ಕರುಣಾಮಯನೇ ಅಂತಂದು ರುಜು ಮಾಡಿಕೊಂಡನಲ್ಲವೇ? ಅಂತ್ಯದಲ್ಲಿ ತನ್ನ ಭಕ್ತರಿಗೆ ಆಶೀರ್ವಾದ ಇದೆ. ತಾಳಿಕೊಳ್ಳುವಂತ ಭಕ್ತರ ವಿಷಯದಲ್ಲಿ ಮೇಲುಗಳು ಖಂಡಿತವಾಗಿ ಅನುಗ್ರಹಿಸಲ್ಪಡುತ್ತವೆ ಅಂತ ದೇವರ ವಾಕ್ಯ ಹೇಳ್ತದಲ್ಲ. ಬಹುಶಃ ನಾನು ಅನಿಸ್ತೇನೆ, ನಾನು ನಂಬುತ್ತೇನೆ, ನಾನು ಗ್ರಹಿಸ್ಕೊಳ್ತೇನೆ, ಹೇಮಾನನ ಜೀವನದಲ್ಲಿ ಖಂಡಿತವಾಗಿ ದೇವರು ಸಹಾಯ ಹೊಂದಿಕೊಂಡಿರ್ತಾನೆ. ಯಾಕೆಂತಂದ್ರೆ ಅವನು ದೇವರ ಆಲಯದಲ್ಲಿ ಆಸಕ್ತನಾಗಿದ್ದ, ಅಂಥವರನ್ನ ದೇವರು ರಕ್ಷಿಸುತ್ತಾನೆ. 2, ಅವರು ಎಡಬಿಡದೆ ಪ್ರಾರ್ಥನೆ ಮಾಡುವಂಥವನಾಗಿದ್ದಾನಂತಂದ್ರೆ ಅದರ ಅರ್ಥ ತಾಳಿಕೊಂಡಿರುವಂಥವನು, ಸಹಿಸಿಕೊಂಡಿರುವಂಥವನು ಅವನಾಗಿದ್ದಾನೆ. ಯಾಕೋಬನ ಪತ್ರಿಕೆ 5:11 ಪ್ರಕಾರವಾಗಿ ಅವನು ತಾಳಿಕೊಳ್ಳುವಂಥ ಮನಸ್ಸು ಅವನಿಗಿರೋದ್ರಿಂದ, ಸಹನೆಯಿಂದ ಕರ್ತನ ಸಮ್ಮುಖದಲ್ಲಿ ಸಮಯ ಕಳೆಯುವಂಥ ವ್ಯಕ್ತಿ ಅವನಾದದರಿಂದ ಖಂಡಿತವಾಗಿ ದೇವರ ಮೇಲನ್ನ ಪಡೆದುಕೊಂಡಿರುವಂಥವನಾಗಿರ್ತಾನೆ. ಈ ಹೊತ್ತು ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಹಾದು ಹೋಗ್ತಿರುವ ಸಂದರ್ಭದಲ್ಲಿ ದೇವರನ್ನೇ ಹೊಂದಿ ಮುಂದೆ ಸಾಗ್ರಿ. ದೇವರೇ ನಿಮ್ಮನ್ನ ಆ ಪ್ರತಿಕೂಲ ಸಂದರ್ಭಗಳಿಂದ ಬಿಡುಗಡೆ ಮಾಡುವಂಥವನು, ಆ ನಕಾರಾತ್ಮಕ ಸಂಗತಿಗಳಿಂದ ಹೊರತರುವಂಥವನು ದೇವರೇ. 2, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಹಗಲಿರುಳು ಪ್ರಾರ್ಥನೆ ಮಾಡ್ರಿ, ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆ ಮಾಡ್ರಿ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಷ್ಟಾನುಭವ ಹಿತಕರವಾಗುತ್ತೆ. ಕೀರ್ತನೆ 119ನೇ ಕೀರ್ತನೆ 67:71ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಷ್ಟಗಳನ್ನು ಅನುಭವಿಸೋದಕ್ಕಿಂತ ಮುಂಚೆ ನಾನು ದಾರಿ ತಪ್ಪಿ ಹೋಗಿದ್ದೆ, ಆದರೆ ಈಗಲಾದರೂ ನಾನು ಕರ್ತನ ಮಾರ್ಗದಲ್ಲಿ ಇದ್ದೇನೆ ಅಂತಂದು ಹೇಳ್ತಾನೆ. ಕಷ್ಟಾನುಭವ ನನಗೆ ಹಿತಕರವಾಯಿತು, ಅದರಿಂದ ನಾನು ನಿನ್ನ ನಿಬಂಧನೆಗಳನ್ನು ಕಲಿತುಕೊಂಡೆ ಅಂತಂದು ಭಕ್ತನ ಹೇಳ್ತಾನೆ. ಈ ಹೇಮಾನನ ಕಷ್ಟಾನುಭವವು ಕೂಡ ಹಿತಕರವಾಗಿರುತ್ತೆ. ಕಾರಣ ಅವನ ಆಸಕ್ತಿ ಉಳ್ಳವನಾಗಿದ್ದ ಆಲಯದಲ್ಲಿ, ತನ್ನ ಜೀವಮಾನ ಕಾಲದಲ್ಲಿ ದೇವರ ಮುಂದೆ ಆಸಕ್ತನಾಗಿ ಮುಂದೆ ಸಾಗ್ತಿದ್ದ. ದೇವರೇ ನನ್ನನ್ನು ರಕ್ಷಿಸುವಂಥವನಂತ ಗ್ರಹಿಸಿಕೊಂಡ. ಅವನು ತಾಳ್ಮೆ ಉಳ್ಳಂಥವನಾಗಿದ್ದ. ತನ್ನ ಕಷ್ಟಗಳಲ್ಲಿ, ತನ್ನ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ, ತನ್ನ ನಕಾರಾತ್ಮಕ ಪರಿಸ್ಥಿತಿಗಳಲ್ಲಿ ತಾಳಿಕೊಂಡಿರುವಂಥವನಾಗಿದ್ದ. ತಾಳಿಕೊಂಡಂಥವನು ಆಶೀರ್ವಾದ ಹೊಂದಿಕೊಳ್ತಾನೆ. ಹೇಮಾನನ ಜೀವನ ಖಂಡಿತವಾಗಿ ದೇವರ ಆಶೀರ್ವಾದವನ್ನ ಪಡೆದಂಥ ಜೀವನವು ಅವನ ಜೀವನವಾಗಿರುತ್ತೆ. ಈ ಹೊತ್ತು ಹೇಮಾನನನ್ನು ಆಧಾರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾವುದೇ ಒಂದು ನಕಾರಾತ್ಮಕ ಸಂಗತಿಗಳು ಬರಲಿ, ನಾನು ದೇವರನ್ನೇ ಹೊಂದಿಕೊಂಡಿರಬೇಕು, ಆತನೇ ನನ್ನ ರಕ್ಷಿಸುವ ದೇವರೆಂಬುದಾಗಿ ನಾವು ಗ್ರಹಿಸಿಕೊಂಡಿರಬೇಕನ್ನುವಂಥದ್ದನ್ನು ಕಲ್ತ್ಕೊಳ್ಬೇಕು. 2, ಎಡಬಿಡದೆ ಹಗಲಿರುಳು ನಾವು ಪ್ರಾರ್ಥಿಸಬೇಕು. ದೇವರ ಉತ್ತರ ಪಡೆಯುವವರೆಗೆ, ದೇವರ ಸಹಾಯ ಹೊಂದುವವರೆಗೆ ಹೇಮಾನನಂತೆ ನಾವು ಪ್ರಾರ್ಥಿಸುವಂಥ ಅನುಭವದಲ್ಲಿ ಪ್ರಾರ್ಥನಾ ವೀರರಾಗಿ ಮುಂದೆ ಸಾಗಬೇಕನ್ನುವಂಥದ್ದನ್ನು ಗ್ರಹಿಸಿಕೊಳ್ಳೋಣ. ದೇವರು ಖಂಡಿತವಾಗಿ ನಮ್ಮನ್ನ ಈ ಅನುಭವಗಳಿಂದ ಮುಂದೆ ಸಾಗ್ತಿರೋ ಸಂದರ್ಭದಲ್ಲಿ ನಮಗಿದ್ದಂಥ ವಿಶ್ವಾಸವನ್ನು ನೋಡಿ, ನಮಗಿದ್ದಂಥ ಪ್ರಾರ್ಥನಾ ಜೀವನವನ್ನು ನೋಡಿ, ನಮಗಿರುವಂಥ ದೇವರಲ್ಲಿನ ಆಸಕ್ತಿ ನೋಡಿ ಕರ್ತನು ನಮ್ಮ ಸ್ಥಿತಿಯನ್ನು ಮಾರ್ಪಡಿಸ್ತಾನೆ, ಆಶೀರ್ವಾದಕ್ಕೆ ನಡೆಸ್ತಾನೆ. ಹಾಗಾಗುವಂತೆ ಕರ್ತನ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ.
ಪರಿಶುದ್ಧನೇ ಪ್ರೀತಿಯ ಸ್ವಾಮಿ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳಿದ ವಾಕ್ಯಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ದೇವ. ನಿನ್ನ ವಾಕ್ಯಗಳನ್ನು ಕೇಳಿಸ್ಕೊಂಡಂಥವ್ರು ವಿಶೇಷವಾಗಿ ಜ್ಞಾಪಕ ಮಾಡಿಕೋ. ಹೇಮಾನನ ಜೀವನವನ್ನು ಆಧಾರ ಮಾಡಿಕೊಂಡು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ನಮ್ಮ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ, ನಮ್ಮ ನಕಾರಾತ್ಮಕ ಸಂಗತಿಗಳಲ್ಲಿ ಹೇಮಾನನು ನಿನ್ನನ್ನು ಬಿಡದೆ ಯೆಹೋವನೇ ನನ್ನನ್ನು ರಕ್ಷಿಸುವ ದೇವರೆಂಬುದಾಗಿ ಗ್ರಹಿಸಿಕೊಂಡಲ್ಲ, ಆ ಪ್ರಕಾರವಾಗಿ ನಮ್ಮ ಗ್ರಹಿಕೆ ಇರಲಿ. ಆ ಪ್ರಕಾರವಾಗಿ ನಿನ್ನನ್ನೇ ಹೊಂದಿಕೊಂಡು ಜೀವಿಸುವಂಥ ಅನುಭವ ನಮ್ಮದಾಗಲಿ. ಹೇಮಾನನು ಆಗಲಿರುಳು ಪ್ರಾರ್ಥನೆ ಮಾಡುವಂಥವನಾಗಿದ್ನಲ್ಲ ಸ್ವಾಮಿ, ನಾವು ಕೂಡ ನಮ್ಮ ನಕಾರಾತ್ಮಕ ಸ್ಥಿತಿಯನ್ನು ಮಾರ್ಪಾಡು ಮಾಡಿಕೊಳ್ಳಿಕ್ಕೆ ಯಾವಾಗಲೂ ಪ್ರಾರ್ಥಿಸುವಂಥ ಅನುಭವದಲ್ಲಿ ಮುಂದೆ ಸಾಗುವಂಥವರಾಗಿರುವ ಹಾಗೆ ನಮ್ಮ ನೀನು ಆಶೀರ್ವಾದ ಮಾಡು. ನಿನ್ನ ವಾಕ್ಯ ಹೇಳ್ತದಲ್ಲ, ನಿನ್ನ ಭಕ್ತರ ಜೀವನ ಕೊನೆಯಲ್ಲಿ ನೀನು ಮಾರ್ಪಡಿಸುವ ದೇವರು, ಆಶೀರ್ವಾದಕ್ಕೆ ನಡೆಸುವ ದೇವರು. ಅಂಥ ಆಶೀರ್ವಾದಗಳನ್ನು ಈ ಲೈವಲ್ಲಿ ವಾಕ್ಯವನ್ನು, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಆಶೀರ್ವಾದಗಳನ್ನು ನೀನು ಅನುಗ್ರಹ ಮಾಡು. ಪ್ರಾರ್ಥನೆ ಕೇಳಿದ ಸ್ತೋತ್ರ. ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೆವು ನಮ್ಮ ಪರಲೋಕದ ತಂದೆ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಮಹಾಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ, ಸಮಾಧಾನ, ಮಾರ್ಗದರ್ಶನ ಈ ಲೈವಲ್ಲಿ ವಾಕ್ಯವನ್ನು ಕೇಳಿಸಿಕೊಂಡಂಥ ಎಲ್ಲರ ಮೇಲೆ ಎಂದಿಗೂ ಎಂದೆಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ. ಪ್ರೈಸ್ ಲಾರ್ಡ್ ರೀ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.